ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2025ರ ಕಾರ್ಯಕ್ರಮಕ್ಕೆ ದಿನಾಂಕ 11ಕ್ಕೆ 4 ಗಂಟೆಗೆ ಉದ್ಘಾಟನೆ ಇದೆ. 12-13 2 ದಿವಸ SME ಕನೆಕ್ಟು ಹಾಗೂ ವೆಂಚರೈಸು ಮತ್ತು ಇನ್ನಿತರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತದೆ. 14ಕ್ಕೆ ವ್ಯಾಲಿಡಿಟಿ ಫಂಕ್ಷನ್ ಆಗುತ್ತೆ ಬೆಳಗ್ಗೆ 12 ಗಂಟೆಗೆ. ಈ ಪ್ರಯುಕ್ತವಾಗಿ ಇಂದು ಕರೆದಿರುವಂಥ ಈ ಪತ್ರಿಕಾಗೋಷ್ಠಿಗೆ ನನ್ನ ಜೊತೆಗೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಶ್ರೀ ಸೆಲ್ವಕುಮಾರ್ ಅವರು ಇದ್ದಾರೆ. ಇಂಡಸ್ಟ್ರಿಯಲ್ ಕಾಮರ್ಸ್ನ ಕಮಿಷನರ್ ಅಂತ ಶ್ರೀಮತಿ ಗುಂಜನ್ ಕೃಷ್ಣ ಅವರಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ತಮ್ಗೆ ಗೊತ್ತಿದೆ, ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 22 ಹಿಂದೆ ಹೂಡಿಕೆದಾರ ಸಮಾವೇಶ ಮಾಡಿದ್ವಿ. ಈಗ 25 ಈಗ ಫೆಬ್ರವರಿ 10ನೇ ತಾರೀಕಿಂದ 14ನೇ ತಾರೀಕುವರೆಗೆ 4 ದಿನಗಳ ಕಾಲ ಈ ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಆದಂಥ ಶ್ರೀ ಟಿ ಖಾದರ್ ಅವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಸಚಿವರು ಕೂಡ ಭಾಗವಹಿಸ್ತಾರೆ. ಸಚಿವರು ಕೂಡ ಕನೆಕ್ಟೆಡ್, ಎಲ್ಲ ಸಚಿವರು, ಕೆಲವು ಜನ ಕನ್ವರ್ಟ್ ಆಗಬೇಕು, ರಿಯಲೈಸೇಷನ್ ಆಗಬೇಕು. ಅಂದರೆ ಸುಮಾರು 70% ಆದರೂ ರಿಯಲೈಸೇಷನ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. 10 ಲಕ್ಷ ಕೋಟಿ ಆದರೆ 7 ಲಕ್ಷ ಕೋಟಿ ರಿಯಲೈಸೇಷನ್ ಆಗಬೇಕು. ಒಂದು ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್, ಇನ್ನೊಂದು ಕ್ಯಾಪಿಟಲ್ ಬೇಸ್ ಇನ್ಸೆಂಟಿವ್, ಎರಡನ್ನ ಆಯ್ಕೆ ಮಾಡ್ಕೋಬಹುದು. ಕಂಪನೀಸ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಲ್ಯಾಂಡ್ ಅವೈಲಬಿಲಿಟಿ ನೋಡ್ಕೋಬಹುದು, ಪ್ರೈಸ್ ಆಫ್ ದ ಲ್ಯಾಂಡ್ ನೋಡ್ಕೋಬೇಕು, ಸ್ಟೇಟಸ್ ಆಫ್ ದ ಲ್ಯಾಂಡ್ acquisition various stages. 2025 on 11th 4 p.m. The Honorable Governor, His Excellency, will be giving gracious presence, and our Chief Minister Siddaramaiah ji will be presiding over the inaugural function, and Union Minister for Defence Sri Rajnath Singh ji will be inaugurating it, and we have invited all the central ministers. The central ministers Hridayam